ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಕೆಡಿಪಿ ಸಭೆಯಲ್ಲಿ ನಿರ್ಮಿತಿ ಕೇಂದ್ರದ ಕಾಮಗಾರಿಯ ಚರ್ಚೆ ವೇಳೆ ಶಾಸಕ ಶರಣು ಸಲಗರ್ ಮತ್ತು ಕೆಡಿಪಿ ಸದಸ್ಯರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆದಿದೆ. ನಿರ್ಮಿತಿ ಕೇಂದ್ರಕ್ಕೆ ಮಾತ್ರ 49 ಕೋಟಿಯ 89 ಕಾಮಗಾರಿಗಳು ಹೇಗೆ ನೀಡಿದ್ದೀರಿ, ಇವುಗಳನ್ನು ಪರಿಶೀಲಿಸಲು ಒಬ್ಬ ಅಧಿಕಾರಿಯಿಂದ ಹೇಗೆ ಸಾಧ್ಯ ಎಂದು ಈ ಕಾಮಗಾರಿಗಳು ಬೇರೆ ಬೇರೆ ಇಲಾಖೆಗಳಿಗೆ ಕಾಮಗಾರಿಗಳಾಗಿವೆ, ಇದನ್ನು ನೀಡಬಹುದಿತ್ತು ಎಂದು ಸದಸ್ಯರು ಶಾಸಕರಿಗೆ ಪ್ರಶ್ನೆ ಮಾಡಿದರು. ಇನ್ನು ಶಾಸಕರು ಅದು ನನ್ನ ಇಷ್ಟ, ನಾನು ಯಾವುದೇ ಕಳಪೆ ಕಾಮಗಾರಿ ಮಾಡಿಲ್ಲ, ಕಳಪೆ ಕಾಮಗಾರಿಯಾಗಿದ್ದರೆ ನನ್ನ ಗಮನಕ್ಕೆ ತನ್ನಿ, ಈಗಾಗಲೇ ನೀವು ಹಲವು ಕಾಮಗಾರಿಗಳ ಕುರಿತು ರಾಜ್ಯ ಮಟ್ಟದ ಅಧಿಕಾರಿಗಳ ತನಕ ದೂರನ್ನು ಕೂಡ ನೀಡಿದ್ದಾರೆ. ಆದರೆ ಅದೇ ಅಧಿಕಾರಿಗಳು ಇಲ್ಲಿಗೆ ಬಂದು ಕಾಮಗಾರಿ ಪರಿಶೀಲನೆ ಮಾಡಿ ನಮಗೆ ಕ್ಲೀನ್ ಚಿಟ್ ನೀಡಿದ್ದಾರೆ. ಇದರ ಮೇಲೂ ನಿಮಗೆ ಆರೋಪಗಳಿದ್ದರೆ ನೀವು ಕಾಮಗಾರಿಗಳ ವಿರುದ್ಧ ದೂರು ನೀಡಬಹುದು, ಇಲ್ಲದಿದ್ದರೆ ಈ ನಿರ್ಮಿತಿ ಕೇಂದ್ರವನ್ನು ಬ್ಯಾನ್ ಮಾಡಿಸಿ ಹೊರತು ನೀವು ನಿರ್ಮಿತಿ ಕೇಂದ್ರಗಳಿಗೆ ಕಾಮಗಾರಿಗಳು ಏಕೆ ನೀಡಿದ್ದೀರಿ ಎಂದು ಪ್ರಶ್ನಿಸುವಂತಿಲ್ಲ ಎಂದು ಶಾಸಕರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಜೆ 7 ಗಂಟೆಯ ವೇಳೆಯಲ್ಲಿ ಕೆಡಿಪಿ ಸಭೆ ಗದ್ದಲದ ಗೂಡಾಗಿತ್ತು. ಶಾಸಕರು ಸಭೆಯನ್ನು ಮುಂದೂಡಲಾಗಿದೆ ಎಂದು ತಿಳಿಸಿ ಹೊರನಡೆದಿದ್ದಾರೆ.